ಸಮಸ್ಯೆ ಇದೆ. ಗೋವಾಲೊಂದು ಸಮಸ್ಯೆ ಖಂಡಿತ ಇದೆ. ಒಂದಲ್ಲ ಒಂದಿನ ಈ ರೀತಿ ಆಗತ್ತೆ ಅಂತ ನನಗೆ ಗೊತ್ತಿತ್ತು ಕಣೋ. ಅವಳ ಮಾತು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ವಿನಿ. ನಾನು ಏನೇನೋ ಕೇಳಬೇಕು, ಏನೇನೋ ಹೇಳಬೇಕು ಅಂತಲ್ಲ ಇದ್ದೆ, ಆದರೆ ನನ್ನ ಮೇಲೆ ಅಸಹ್ಯ. ಹೆಡ್ಶಿಪ್ಪಲ್ಲಿ ಏನೋ ಅಂದ್ಕೊಂಡಿದ್ದೆ, ನೀನು ಹಿಂಗ ಅಂತ ಅಸಹ್ಯವಾಗಿ ಏನೋ ಮಾತಾಡ್ಬೇಕು. ನಾನು ಆವಾಗಲೇ ಬಂದಿದ್ದೆ ಕಣೋ ಕೃಷ್ಣ. ನೀನು ಈ ರೋಸ್ನ ಹಿಂಗೆ ಇಟ್ಕೊಂಡು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ ಗೊತ್ತಾ. ನಾನು ಅದನ್ನೆಲ್ಲ ನೋಡಿದೆ. ನೀನು ಎಲ್ಲ ಬಿಟ್ಟು ಅವಳ ಕೈ ಹಿಡಿಯೋಕ್ಕೆ ತಯಾರಾಗಿದ್ದನ್ನು ನೋಡಿ ನನಗೆ ತುಂಬ ಖುಷಿ ಪಟ್ಟೆ ಕಣ. ಆದರೆ ನೀನು ರುಕ್ಕು ಬಗ್ಗೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಕಣ. ಅವಳಿಗೆ ಒಂದು ಕೆಟ್ಟ ಆಟ ಇದೆ. ಐ ಮೀನ್ ಅದು ಕೆಟ್ಟದೇನಲ್ಲ, ಒಳ್ಳೇದೇ. ಅವಳು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಕಣ. ಸ್ವಾಭಿಮಾನ ಅಂತಾರೆ ಗೊತ್ತಾ, ಅವಳು ತುಂಬ ಇದೆ. ಫೈರ್ ಬ್ರ್ಯಾಂಡ್. ರುಕ್ಕು ಒಬ್ಳು ಫೈರ್ ಬ್ರ್ಯಾಂಡ್. ನೀನು ಅಂಥವಳ ಹತ್ರ ಹೋಗಿ ದಿಢೀರ್ ಅಂತ ನಿನ್ನ ಪ್ರೀತಿ ಹೇಳಿದ್ರೆ ಇಂಥ ಹುಡುಗಿರು ಏನು ಮಾಡ್ತಾರೆ ಗೊತ್ತಾ, ಈ ರೀತಿ ಆದಾಗ ತಮ್ಮ ಮನಸ್ಸಿನ ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಡ್ತಾರೆ. ಆ ಕೋಟೆ ಭದ್ರ ಮಾಡ್ಕೊಳ್ಳೋದಕ್ಕೆ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಬೆಂಕಿ ಗುಣನೇ ಹಂಗಲ್ವನು, ಫೈರ್ ಕಣೋ. ಈಗ ಇವೆಲ್ಲ ಹೇಳಿ ಏನು ಪ್ರಯೋಜನವಿನಿ? ಅವಳ ಕಣ್ಣಲ್ಲಿ ನೋಡ್ಬೇಕಾಗಿತ್ತು ಕಣ. ಯಪ್ಪ, ಅಷ್ಟೊಂದು ಅಸಹ್ಯ ಉಡ್ಸ್ಬಿಟ್ಟಿದ್ದೀನಿ ಅನ್ಸ್ಬಿಟ್ಟಿತ್ತು ನನಗೆ. ಹಂಗೆ ನೋಡ್ತಾ ಇರಲು ಕಳ್ಕೊಂಬಿಟ್ಟೆ ಕಣ ಅವಳು. ನನ್ನ ಲೈಫಲ್ಲಿ ಅವಳನ್ನು ಕಳ್ಕೊಂಬಿಟ್ಟೆ. ಏಯ್ ಏಯ್ ಇಳ್ಸೋ, ಇಳಿಸೋ ಅದನ್ನ, ಇಳಿಸೋ. ನೀನು ಯಾವಾಗಲೂ ಅಳು ಮುಜ್ಜೆ ಅದೇ ನೀನು. ಅವಳು ಫೈರ್ ಅಂದ್ರೆ ನೀನು ಐಸ್ಕಣೋ. ಕಾಯ್ಬೇಕು, ತಾಳ್ಮೆಯಿಂದ ಕಾಯ್ಬೇಕು, ಆಗತ್ತೆ. ಕೃಷ್ಣ ಪರಮಾತ್ಮ ಯುದ್ಧ ಕೊಟ್ಟಿದ್ದಂತೆ. ಈ ಕೃಷ್ಣ ಪ್ರೀತಿಯನ್ನು ಯುದ್ಧದಲ್ಲಿ ಬಿದ್ದು ಸೋತು ಹೆಂಗ್ ಕೂತಿದ್ಯಾ ನೋಡು. ಏನಲ್ಲೋ ರುಕ್ಕುಗೆ ನೀನು ಐ ಲವ್ ಯು ಅಂತ ಹೇಳಿದ್ರೆ ಈಸಿಯಾಗಿ ಒಪ್ಕೊಳ್ಳೋಂಥ ಹುಡುಗಿನ ಅವಳು. ನೀ ಅದಕ್ಕೆ ಅವಳನ್ನ ಇಷ್ಟಪಟ್ಟ. ನೀನು ಐ ಲವ್ ಯು ಅಂದ ತಕ್ಷಣ ಓಡ್ ಬಂದು ನೀನು ತಪ್ಕೊಂಡು ಮುತ್ತಿಕ್ಕಿ ನಿನ್ನ ಕಾಲಿಗೆ ಬೀಳೋಂಥ ಹುಡುಗಿನ ಅವಳು. ನೀನು ಅವಳನ್ನ ಅದಕ್ಕೆ ಇಷ್ಟಪಟ್ಟಿಲ್ಲ ಕೃಷ್ಣ. ನೀನು ಅವಳನ್ನ ಯಾವುದಕ್ಕೆ ಇಷ್ಟಪಟ್ಟಿದ್ಯಾ ಗೊತ್ತಾ? ಅವಳ ಆ್ಯಟಿಟ್ಯೂಡ್ ನೋಡಿ ಇಷ್ಟಪಟ್ಟಿದ್ಯಾ, ಅವಳ ಒಳಗಿರೋ ಫೈರ್ ನೋಡಿ ಇಷ್ಟಪಟ್ಟಿದ್ಯಾ, ಲೈಫ್ ಮೇಲಿರೋ ಅವಳ ಅಪ್ರೋಚ್ನ ನೋಡಿ ಇಷ್ಟಪಟ್ಟಿದ್ಯಾ. ನೀನು ಇಂಥ ಹುಡುಗಿನ ಅಪ್ರೋಚ್ ಮಾಡಿದಾಗ ಪಟಾರ್ ಅಂತ ನಿನ್ನ ಪ್ರೀತಿ ಹೇಳಿದಾಗ ಪಟಾರ್ ಅಂತ ಅವ್ರು ಬಾಗ್ಲಾಕೋತಾರೆ. ಆದರೆ ನೀನೇನು ಮಾಡ್ಬೇಕು ಹೇಳು? ಕೇಳು ಏನು ಮಾಡಬೇಕು ಅಂತ ಹೇಳು. ಆ ಬಾಗಿಲು ಮುಂದೆ ನಿಂತು ಕಾಯಬೇಕು. 1 ದಿನ ಆಗಲಿ, 2 ದಿನ ಆಗಲಿ, 3 ದಿನ ಆಗಲಿ, ತಿಂಗಳಾಗಲಿ, ವಾರ ಆಗಲಿ, ವರ್ಷ ಆಗಲಿ ತಾಳ್ಮೆಯಿಂದ ನಿಂತ್ಕೊಂಡು ಕಾಯಬೇಕು. ಒತ್ತಾಯ ಮಾಡಬಾರ್ದು, ಆ ಬಾಗಿಲನ್ನ ಒಡೆದಾಕಬಾರ್ದು. ನಿಂತ್ಕೋ, ಕಾಯಿ. ನಿನ್ನ ಪ್ರೀತಿ ನಿಜವಾದ ಆಗಿದ್ರೆ ಒಂದಲ್ಲ ಒಂದಿನ ಆ ಬಾಗಿಲು ಓಪನ್ ಆಗುತ್ತೆ. ಬಾಗಿಲು ಓಪನ್ ಆದ ತಕ್ಷಣ ನಿನ್ನ ನೋಡಿ ಬೈತಾಳೆ. ನೀನು ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ಅಂತಾಳೆ, ಉಗಿತಾಳೆ, ಕಿರ್ಚಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ನೀನು ಬಿಟ್ಕೊಡ್ಬೇಡ. ಒಂದು ಕ್ಷಣ ನಿನ್ನ ನಿಜವಾದ ಪ್ರೀತಿ ಒಳಗೆ ಅರ್ಥ ಆಗೇ ಆಗುತ್ತೆ. ಆ ಕ್ಷಣಕ್ಕೋಸ್ಕರ ಕಾಯಿ ಕೃಷ್ಣ. ನೀನು ಗೆದ್ತೀಯ, ಗೆದ್ದೇ ಗೆಲ್ತೀಯ. ಬಿಡ್ಕೊಡ್ಬೇಡ ಕೃಷ್ಣ, ನೀನು ಬಿಡ್ಕೊಡ್ಬೇಡ. ಬಿಡಲ್ಲ ಕಣ. ಗೋಡೆ ಕಟ್ಕೊಳ್ಳಿ ಕಣ ವಿನಿ. ಅವಳು ಬಿಟ್ಕೊಡಲ್ಲ. ಕಾಯ್ತೀನಿ, ಅವಳ ಮನೆ ಮುಂದೆ ಬಾಗಿಲು ಮುಂದೆ ಹೋಗಿ ನಿಲ್ತೀನಿ, ಪ್ರೀತಿ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಕಣ, ಪ್ರಯತ್ನ ಪಡ್ತೀನಿ. ಅವಳನ್ನಂತೂ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಕಣ. ಇದ್ದು ನನ್ನ ತಮ್ಮ ಕೃಷ್ಣ ಅಂದರೆ ಅವಳೇ ಅವಳು ಕಟ್ಟಿರೋ ಗೋಡೆನ ಹೊಡ್ಕೊಂಡು ಬರ್ಬೇಕು ವಿನಿ. ಅಲ್ಲಿವರೆಗೂ ಕಾಯ್ತೀನಿ, ಬಿಡಲ್ಲ. ಇಡೀ ಜನ್ಮ ಕಳೆದ್ರೂ ಪರವಾಗಿಲ್ಲ ವಿನಿ. ಅವಳನ್ನ ಮಾತ್ರ ಬಿಟ್ಕೊಡಲ್ಲ ಕಣ. ಅವಳು ಮಾತ್ರ ಬಿಡಲ್ಲ.
ಡಾರ್ಲಿಂಗ್ ಯಶೋ ಯಶೋ ಡಾರ್ಲಿಂಗ್ ವಾಶ್ರೂಮ್ ಮಾಡಿದ್ದೀರಾ? ಸರಿ ಆಮೇಲೆ ಹೇಳ್ತೀನಿ. ಥೂ, ಇತ್ತೀಚೆಗೆ ಮರುವ ಕಲೆ ಜಾಸ್ತಿ ಆಗೋಗಿದೆ ಅಪ್ಪ. ಈಗಲೇ ಹೇಳ್ಬಿಡ್ತೀನಿ ಕಣೆ. ಯಶೋ, ಲೈಫು ಸಖತ್ತಾಗಿ ನಡೀತಿದೆ. ಏನೋ ಗೊತ್ತಿಲ್ಲಪ್ಪ, ಟೈಮ್ ಕೂಡ ಬೊಂಬಾಟಾಗಿದೆ. ಆಕಾಶ ಬೊಂಬಾಟ ಕಾಣಿಸ್ತಿದೆ, ಗಾಳಿ ಎಲ್ಲ ನೆಮ್ಮದಿಯಾಗಿ ಬೀಸ್ತಿದೆ, ಜನ ಎಲ್ಲ ಸಖತ್ತಾಗಿ ಕಾಣಿಸ್ತಿದ್ದಾರಪ್ಪ, ಕಲರಾಗಿ. ಏನೋ ಎಲ್ಲ ಸಖತ್ತಾಗಿ ನಡೀತಿದ್ಯಪ್ಪ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಏನೋ ಗೊತ್ತು ಯಶೋ, ನೀನು ಏನು ಹೇಳ್ತೀಯ ಅಂತ. ಅಯ್ಯೋ ಕೃಷ್ಣ, ನೀನು ಏನೇ ಯೋಚನೆ ಮಾಡಬೇಕಾದ್ರೂ ಕ್ಲಿಯರಾಗಿ ಯೋಚನೆ ಮಾಡು, ಕಾಮಾಗಿ ಯೋಚನೆ ಮಾಡು ಅಂತ ಹೇಳ್ತೀಯ. ಅದೆಲ್ಲ ಖುಷಿಯಾಗಿ ಇಲ್ದೇದಾಗ ಯೋಚನೆ ಮಾಡಬೇಕು ಡಾರ್ಲಿಂಗ್. ನಾವಂತೂ ಖುಷಿಯಾಗಿದ್ದೀವಿ, ಆರಾಮಾಗಿದ್ದೀವಿ. ಈಗ ಅದೆಲ್ಲ ಯೋಚನೆ ಮಾಡೋದು ವೇಸ್ಟ್. ಏನಂತೀಯಾ? ಕರೆಕ್ಟ್ ಅಂತೀಯ ಬಿಡು. ಅಯ್ಯೋ, ಕಳ್ಳಿ 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 ಕಳ್ಳಿ. ನಾನೇನು ಮಾಡಿಲ್ವೇ? ಕಳ್ಳಿ ಕಳ್ಳಿ. ಕಳ್ಳಿ 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 ಕಿರ್ಚ್ಕೊಳ್ಳಿ. ಕಳ್ಳಿ ಮನೆ ಬಂದಿತ್ತು, ಕಿರ್ಚ್ಕೊಳ್ಳಿ. ಕಳ್ಳಿ 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 ಕಳ್ಳಿ. ಕಳ್ಳಿನೂ ಅಲ್ಲ ಸುಳ್ಳಿನೂ ಅಲ್ಲ. ಅವಳ ಹೆಸರು ಸೌಮ್ಯ ಅಂತ. ನಮ್ಮ ಜೊತೆನೆ ಇರೋದು ಅಂತ ಕರ್ಕೊಂಡು ಬಂದಿದ್ದಾರೆ ದಾನಶೂರ ಕರ್ಣ ಮತ್ತು ಅವನ ತಂಗಿ. ನೋಡೆ, ಇವನು ವಿನಯ್ ಅಂತ, ನಮ್ಮ ಮನೆ ದೊಡ್ಡ ಮಗ. ಇವನು ಅವನ ತಮ್ಮ ತರ್ಲೆ ಕೃಷ್ಣ ಅಂತ. ಇನ್ನೊಬ್ಬ ಇದ್ದಾನೆ ಭರತ್ ಅಂತ, ಅವನು ಕಾಲೇಜ್ ಲೆಕ್ಚರರು. ಓ, ಇವರು ಸೂರ್ಯಪ್ರಕಾಶ್ ಅವ್ರ ಮಕ್ಕಳ? ದುರಾದೃಷ್ಟವಶ ಹಿಂಗಾಗಿ ಹಂಗಾಗೊತ್ತು. ಏನ್ ಮಾಡೋಣ? ಡಾರ್ಲಿಂಗ್, ನಮ್ಮ ಯಶು ಇಲ್ಲಿ ಕಾಣಿಸ್ತಾ ಇಲ್ಲ. 5 ನಿಮಿಷದಿಂದ ಅವಳು ವಾಶ್ರೂಮಲ್ಲಿ ಇರೋದು ಅಂತ ಅನ್ಕೊಂಡು ಏನಾನ ಮಾತಾಡ್ಬಿಟ್ಟೆ. ಅವ್ರ ಫ್ರೆಂಡ್ ಮಗಳು ಮದುವೆ ಇದೆ ಅಂತ ಹೋಗಿದ್ದಾರೆ. ಬರೋದೊಂದು 2 ದಿನ ಆಗುತ್ತೆ ಅಂತ ಹೇಳಿದ್ರು. ಆಗಿದ್ರೆ ನಮ್ಗೇನು ಕೆಲಸ ಇಲ್ಲಿ? ನಾನು ಆಮೇಲೆ ಸಿಗ್ತೇನೆ. ಬಾಯ್.